ನಾನು ಹಂಗ ಬರೀತಾನಲ್ಲ ಸುರ್ಜ ಅಂತದಕ್ಕೆ ಅವ್ ನಾನ್ ಸುರ್ ಅಂತಿದ್ದಾನ ಜೀವನ ಈಗೀಗ ಗೊತ್ತಾ ನಿಂಗ ನೋಡ್ರಿ ಇದೇ ಡ್ರೆಸ್ ಚೆನ್ನಾಗೈತ ನಾನ್ ತಂದೆ ಇದ್ದಾನೆ ಅದಕ್ಕೆ ಹೇಳ್ತಿದಾರ ಅವ್ರು ಇದು ಚೆನ್ನಾಗೈತಂತ ಇವ್ರು ಬೇಡ ಅಂದ್ರೆ ಕೆಲವೊಂದು ಡ್ರೆಸ್ಗಳನ್ನ ನೋಡ್ರಿ ಇವ್ರು ಹ್ಯಾಪಿ ಬರ್ಡೇ ಡಿಯರ್ ಬಿಗ್ ಬಾಸ್ ಹ್ಯಾಪಿ ಬರ್ಡೇ ಟು ಯು ಮೇ ಗಾಡ್ ಬ್ಲೆಸ್ ಯು ಮೇ ಗಾಡ್ ಬ್ಲೆಸ್ ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಬಡ್ತೇಶ್ ಹೋಗು ನಡೆ ನಾವ ಮನೆಗೆ ಡ್ರೆಸ್ ಮೇಲೆ ಹಾಕೊಂಡು ವಿಡಿಯೋ ಮಾಡ್ತೇವೆ ಅಂತಾಳೆ ಯಾವಾಗ ಇದೇ ಡ್ರೆಸ್ ಮನ್ಯಾಗಿಂದ್ರ ಮೇಲೆ ಯಾಕೋ ವಿಡಿಯೋ ಮಾಡ್ತೆ ಅಂತಿರ್ತಾರ ಅವ್ರು ಹಿಂಗಾಗೇನೆ 100 ವಿಡಿಯೋಗಳು ಮಾಡ್ಬಿಟ್ರಿ ಮನೆಗೆ ಡ್ರೆಸ್ಗಳ ಮೇಲೆ ನಾವು ಅವರೇ ಫಸ್ಟ್ ನೀವು ತಂದಿರ್ ನೀವು ತಿನ್ನಿಸ್ಬೇಕು ಮೀನೇ ಅಂತ ತಿನ್ನಿಸಕ ನಾನ್ ತಿನ್ನಿಸ್ಬೇಕು ಹೋಸಲಿ ಇವರು ನಾವು ಡೆಲ್ಲಿಗೆ ಹೋಗಿನ ಮೇಲೆ ಕೊಟ್ಟೋಗಿದ್ರಲ್ಲ ನನಗೆ ನೆನಪಾಯ್ತು ರಾಜು ಮತ್ ಬರ್ತೇಶ್ ಈಗ ತಿನ್ನಿಸ್ತಾರ ತಡಿ ಅವ್ರ ಕೇಕ್ ತಗೋರ ನಮ್ಮಲ್ಲಿ ರಾತ್ರಿನೇ ತಿನ್ಸದ್ ನಾವು ಅಲ್ಲೆಲ್ಲ ಕರ್ಕೊಂಡು ಹೋಗಿ ನೋಡ್ರಿ ಬಿಡೋ ಬಂದ ಸಾಕು ಈಗ ಯಾರನ್ನ ಕಾಲಿಗೆ ಬಿದ್ರು ನೋಡ್ರಿ ಹಿಂಗಿರ್ಬೇಕು ಗಾಳಿ ಬೀಳೋದಾಗ ಬಂದ್ ಮಾಡ್ಬೇಕು ಬರ್ತೇಶ್ ಖಾಲಿ ಬೀಳತಾನ ಕಾಲಿ ಬ್ಯಾಡ್ಬಿಡಿನ್ ಸಾಕಿ ಕೇಕ್ ಹಾಕತ್ತಾರ ಹೋಗಿರ್ಲ ಹಂಗಾಕ್ ಮಾಡ್ತೀರಿ ನಾ ಅದನ್ನ 4x ದಾಗ ಓಡಿಸ್ತೀನಿ ತಗ ಗುಜ್ 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 ಅಂತ ಬಂದ್ಬಿಡ್ತದ ಚಲೋ ಐತ್ ಕರೆ ಕೇಕ್ ಫ್ಲೇವರ್ ಬರ್ತೇಶ್ ಚಲೋ ತರ್ತಾನ ಕೇಕ್ಗಳು ರಾಜು ಮತ್ ಮೊನ್ನೆ ನನ್ನ ಬರ್ಡೇಗೂ ಚಲಾಗಿತ್ತು ಹಂಗೇನಿಲ್ಲ 3 ಜನ ನಾವು ಈ ವರ್ಷ 2022 ಎಲ್ಲರೂ 4 ಜನ ಕರೋಡಪತಿ 4 ಜನ ಕರೋಡಪತಿ ಆಲ್ ದ ಬೆಸ್ಟ್ ಎಲ್ಲಾರು ಆಗ್ಲಿ ನಮ್ದೆಲ್ಲ ಬಾಯ್ಸ್ ಗ್ಯಾಂಗ್ ಒಂದವ್ರ ಹಂಗೆ ಅವ್ರ ಎಲ್ಲಾರ ಬಗ್ಗೆ ವಿಚಾರ ಮಾಡ್ತಾರ ಇಷ್ಟು ಒಳ್ಳೆ ಮನಸ್ಸು ಯಾಕಿದೆ ಗೈಸ್ ಅವರಿಗೆ ಫಾದರ್ ಸಾಬ್ ಇಷ್ಟು ಒಳ್ಳೆ ಮನಸ್ಸು ಹೆಂಗಿದೆ ನಿಮ್ಗೆ ಅದನ್ನ ಹೇಳ್ರಿ ಮೊದಲು ಮನಸ್ಸಂದ್ರೆ ಏನಂದ್ರೆ ನಾವು ಎಲ್ಲರೂ ಹೇಳಿದ್ರೆ ನಾವು ಫಸ್ಟ್ ಇರ್ಬೇಕು ನಾವು ಒಳ್ಳೇದಂತ ಬಯಸಿದ್ರೆ ಆಟೋಮೆಟಿಕ್ ಒಳ್ಳೇದಾದಂತ ಅದು ಸೃಷ್ಟಿ ಯೂನಿವರ್ಸಲ್ ಟ್ರೂತ್ ಅದು ಬೇಕಾದ್ ನೋಡ್ಬೇಕಾರೆ ಕೊಡ್ಲಾ ನಿಮಗೆ ಅದಿಷ್ಟು ಸ್ವಲ್ಪ ತಿನ್ರಿ ನೀವೇ ನಾವು ತಿಂತೀವಿ ಒಂದ್ ಪೀಸ್ ಅದೇ ಉಪ್ಪಿಟ್ಟು ತಿಂತೀವಿ ನಾವು ಅದೇ ಉಪ್ಪಿಟ್ಟು ಅಂದ್ರೆ ಮಹೇಶ್ ಆಸ್ ಆಲ್ವೇಸ್ ನಾವು ವಾಕ್ ಹೋಗ್ಬೇಕು ಗೈಸ್ ಇವಾಗ ನಾಳೆ ನಮ್ಮ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ನೋಡೋಣ ಆಮೇಲೆ ನಾಳೆ ಸ್ವಲ್ಪ ಹೇರ್ ಸೆಟ್ ಮಾಡ್ಬೇಕಂತಿದೆ ಶಿವರಾತ್ರಿ ಪ್ರಿಪ್ರೇಷನ್ಸ್ ಟೆಂಪಲ್ ಹತ್ರ ಹೆಂಗಿದೆ ತೋರಿಸ್ತೇವೆ ನಮ್ದು ಕೂಡ ಹಂಗೆ ಇದೆ ಇವಾಗ ಇಕ್ಕಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾಳ ನೋಡಿ ಯಾಕೆ ಬಿಳಿ ಮಗಳು ಯಾಕೆ ಡ್ಯಾನ್ಸ್ ಮಾಡ್ತೀನಿ ನೀನು ನೋಡವ ಹೆಂಗೆ ಮಾಡ್ತಿದ್ದಾವ ಗುಲ್ಲಿಗೂಡ ಅವಂದೇ ನೀನು ಮಾತಾಡ್ಸೋದು ಮಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ಅವಕ್ಕೆ ಬಯಸ್ಕೊಂಡು ಬರ್ಸ್ಕೊಂಡು ಹೆಂಗೆ ಹೋಗ್ತಿದ್ದಾಳೆ ನೋಡ್ರಿ ಆಕಿ ಗೊತ್ತು ಆಕಿ ಬಗ್ಗೆ ನಾನು ತಿರುಗು ನೋಡ್ತಾಳೆ ನೋಡಿ ಮತ್ತೆ ಯಾಕಪ್ಪ ನನ್ನ ಫೋನ್ ಕಡಿತೆ ನಿಂಗೇನು ತ್ರಾಸು ಮಾಡ್ತು ನನ್ನ ಫೋನ್ದಾಗಿರೋರ್ನ ಕಡಿ ನನ್ನಲ್ಲ ನಿಂಗೆ ಕೆಲಸ ಇತ್ತಲ್ಲ ಮಾಡಕ್ಕೆ ನೀವು ಹೋಗಿ ನಿಮ್ಮ ಅಣ್ಣ ಬರಲಿ ಅಂತೇಳಿ ಸೀದಾ ಅದೇ ಕತ್ಕೋದು ಕೂತಾಳೆ ಇವತ್ತು
ನಮ್ಮಪ್ಪ ಏನು ಹೇಳ್ಬೇಕದು ಹೇಳೋದಿಲ್ಲ, ಇಂಥವು ಹೇಳ್ತಿರ್ತಾವೆ ನೋಡು. ಅತ್ತಾಗ ಯಾವಾಗ ಮಾತಾಡೋ ಅವಂತವೇ ಮಾತಾಡೋದು. ನಾ ಭಾಷೆಯಲ್ಲಿ ಹೇಳ್ತೀನಿ ಎದಕ್ಕೆ ಮಾತಾಡ್ತಿ ಅಂತ, ಏನು ಮಾತಾಡ್ಬೇಕದು ಮಾತಾಡಲ್ಲ, ಬೇರೆದ ಮಾತಾಡ್ತಿ ಅಂತೇಳಿ ನಾನು. ನೀವು ಬೇರೆದು ಹೇಳ್ದಂಗೆ ಇವ್ರ ಭವಿಷ್ಯ ಹೇಳ್ತಾರೆ ಅಂತೇಳಿ ಒಂದು ವಿಡಿಯೋ ಮಾಡ್ತೇವೆ ಅದ್ರದ್ದು. ಅವ್ರಿಗೆ ಭವಿಷ್ಯ ಗೊತ್ತಿರ್ತದೆ ಆದ್ರೆ ಹೇಳೋದಿಲ್ಲ ಅವರು. ಆದರೆ ಕೆಟ್ಟ ಆಗೋದು ಹೇಳ್ಬಿಡ್ತಾರೆ, ನಾ ಮೊದಲೇ ಹೇಳಿನ ಅಂತ ತಪ್ಪಿಸ್ಕೊಂತಾರೆ ಅಷ್ಟೆ. ಅದೆಲ್ಲ ಬೇಡಪ್ಪು. ಅಣ್ಣ ಮತ್ತು ನೀನಿಬ್ರು ಒಂದೇ ಅನ್ಕೊಂಡಿವ್ ಹಂಗೆ ಅವತಾರಗಳು ಮಾಡೋಕ್ಕೆ ಹೋಗ್ಬಾರ್ದು. ಅವನೊಂದಿನ ಮಾಡಿದ್ದಿಲ್ಲ ಹಂಗೆ. ಇವತ್ತು ಬಾಯಪ್ಪ ನೆನಪಾಗಿ ನಮ್ಮ ಭಾಳ ಅಳು ಬಂತು ಗೈಸ್. ಕಣ್ ಕೆಳಗೆ ಬ್ಲ್ಯಾಕ್ ಆಗಿರ್ಬೋದು ನೋಡ್ರಿ. ಅಪ್ಪು ನೀ ಎಲ್ಲಿದ್ದೆ, ನೀವು ವಾಪಸ್ ಬರ್ತೀಯ ನಮಗೆ ಗೊತ್ತು, ನೀವು ಬಾ, ಅಕ್ಕಿ ಮಕ್ಕಳದಾಗ ಬಾ. ಇಷ್ಟು ಲೈಟಿಂಗ್ ಇವತ್ತು ಆಗೈತಿ, ಮತ್ತು ಏನೇನೋ ಡಿಸ್ಕಷನ್ ಮಾಡತ್ತಾರ ನೋಡ್ರಿ ಇಲ್ಲಿ. ಗುಂಡ್ರಿ ಈಕೆ ನೋಡ್ರಿ ಹೆಂಗೆ ಗುಂಡಾಗಿರಿ ಮಾಡ್ತಿದ್ದಾಳ ಅಂದಮೇಲೆ ಮಾಡ್ತಾರಂಗೆ ಬೋಂಜು ಮಾಡಿ ಹೈಫೈ ಮಾಡಿ ನಾ ಇಬ್ರು ಎಲ್ಲಿ ಹೋಗೋಣ, ಫಾರಿನಿಗೆ ಹೋಗೋಣ, ಇಲ್ಲ ಬೇಡ ನಡಿ. ಇನ್ನೊಂದು ಟ್ರೀಟ್ಮೆಂಟ್ ಮಾಡಿ ಸ್ವಲ್ಪ ಮುಖ ರೆಡ್ ಕಾಣತ್ತೈತಿ, ಬಟ್ ಆ ಥರ ಅಂಜೋದೇನಿಲ್ಲ. ಇನ್ನೊಂದು ಫೀಲಿಂಗ್ ಮಾಡಿದವ್ರು ಇವತ್ತು. ಇನ್ನೊಂದು 15 ಡೇಸಿಗೆ ಒಂದು ಸ್ವಲ್ಪ ಮತ್ತೆ ಚೇಂಜಸ್ ಕಾಣಿಸ್ತಾವೆ ಸ್ಕಿನ್ದಾಗ ಅಂತ ಹೇಳ್ಯಾರ. ನೋಡ್ತಾ ಇರಿ ನೀವೇ. ರೆಡ್ ಆಗೇನಿ ಇವಾಗ ನನಗೆ, ಚೀಕ್ಸ್ ಎಲ್ಲ ರೆಡ್. ಮಗಳೇ ಹೆಂಗೆ ಮಾಡ್ತಿಟ್ಟಿಡು ಮಗಳೇ. ಗುಣಪಾಪು ನೆನ್ನೆ ಅಳ್ತಿದ್ದೆ ಅಂತ ಹೇಳೋರು ವಿಡಿಯೋನ ಗೊತ್ತಾಗುತ್ತೆ. ನೀನು ನಾನು ಬೈಡಿಡೆ ಕಟ್ಟಿರೋದು ಮಗಳೇ, ಶಣಪಾಪು ಮಗಳೇ. ಕಿವಿ ಬಿಚ್ಕೊಂಡಿರೋ ಪಾಪ, ಕಿವಿ ಬಿಚ್ಕೊಂಡಿರೋ ಪಾಪ, ಕಿವಿ ಬಿಚ್ಕೊಂಡಿರೋ ಪಾಪ. ನೋಡ್ರಿ ನಮ್ಮ ಮಕ್ಕಳು ಹಲ್ಲು ಉದುರ್ಬಿಟ್ಟು ಪಾಪ. ನಮ್ಮ ಅಪ್ಪುಡು ಹಲ್ಲು ನೋಡ್ರಿ. ನಾವು ಓಲ್ಡ್ ಅಪ್ಪದು ಒಂದೇ ತೋರ್ಸೋಕ್ಕಾಗಿದ್ದಿಲ್ಲ. ಇದು ನನ್ನ ಮುಂದೆ ಹಲ್ಲು ಕಿತ್ತು ಬಂದೈತೆ. ಹೊಸ ಹಲ್ಲು ಬಂತಕ್ಕೀಗ, ಇದು ಕಿತ್ತಿ ಎಂಥ ಹಲ್ಲು ಬಂದೈತಂತ ತೋರಿಸ್ತೀನಿ ತಡೀರಿ. ಈಗ ಇಡೋಣ ಹಂಗೆ ಇಡೋಣ. ವಿಶ್ ಮಾಡ್ಮಂತ ನೀ ಏನು ಬೇಕಂತ. ನಿಂಗೆ ಏನು ಬೇಕು? ಬೋ ಮತ್ತು ಬಾಲ್ ಬೇಕಾ ನಿಂಗೆ? ನೋಡಿ ಹೊಸ ಹಲ್ಲು ಬರತ್ತವಕ್ಕೆ ತೋರ್ಸೋಕೆ ಹಾಂ ಇಲ್ಲೇ ಮುನ್ಕೋರೆ ಹಲ್ಲವು. ಅವ ಸೈಡದೆಲ್ಲ ಕಟ್ಟಾಗಿದ್ದೆಲ್ಲ ಹೊಸ ಬರತ್ತವ. ಈ ಕಡೆಗೆ ಬರಲ್ಲ, ಈಗ ಗ್ರಿಪ್ ಹೋಯ್ತಕ್ಕಿ. ಇವು ಭಾಳ ಚುಪ್ಪಿದ್ದವು, ಆ ಕಡೆದ್ರೆ ರಕ್ತ ಬರ್ತಿತ್ತು. ಹಲ್ಲು ಬಿದ್ದಿರೋ ಪಾಪು ದೊಡ್ಡೊಳಗೆ ಎಷ್ಟೊಂದು ದೊಡ್ಡೊಳಗೆ ನಿಂಜು. ಆಮೇಲೆ ನಾವು ಏನೋ ಒಂದು ವಿಶ್ ಮಾಡೋಣ. ಅಡನಿಟ್ಟು ತಿನ್ನಬಾರ್ದು. ಅಡನ್ನ ಚುಕ್ಕೆ ಪಾಪು ಅದನ್ನು ತಿಂಟಾರ. ನಮ್ಮ ಗೋಲು ಗುಂಜು ಪಾಪ ಇಡು. ಯಾರೋ ಬಂದ್ರು ನೋಡು, ರೆಡ್ ಆಗಿದೆ ನಮ್ಮ ಫೇಸ್, ಸನ್ಸೆಟ್ ಆದಂಗೆ. ನಿಂಗೆ ಕಟ್ಟಬಾರ್ದಂತಿತ್ತಪ್ಪ, ಆದರೆ ನೀನು ಹಂಗೆ ಮಾಡ್ಕೊಂಡು 1-2 ದಿವಸ. ಇವಾಗ ಶಿವರಾತ್ರಿದಾಗ ಒಂದು ಜರ ಕಟ್ಕೊಂಡು ಕೊಡೇನಾಗಲ್ಲ. ಇಲ್ಲಾಂದ್ರೆ ನೀನು ಹೊಡಿ ರೋಡ್ ಬಿಟ್ಟು ಆ ಕಡೆ ಗೇಟ್ ಬಿಟ್ಟು ಹೊಡೋದಂದ್ರೆ ಏನು ಮಾಡೋಣ? ನೀನು ಇಡೋಕ್ಕಾಗಲ್ಲ ನಮಗೆ. ಅದಕ್ಕೆ ನೀನು ಕಟ್ಟಿರೋದು ನಾವು. ಗೊತ್ತಾಯ್ತಾ ನಿಂಗೆ? ಗೊತ್ತಾಯ್ತಾ? ಚುಕ್ಕೆ ಹಚ್ಕೊಂಡಿರೋ ಪಾಪು ಸಿಂಪಚ್ ಗುಜ್ಜು ಗರ್ಲ್ ನೀನು. ಅವನಂಗಲ್ಲ ನೀನು.
ಹೇರ್ ವಾಶ್ ಸಲುವಾಗಿ ಬಂದ್ವಿ ನೋಡ್ರಿ. ಈಗ ಹೇರ್ ಸೆಟ್ಟಿಂಗ್, ಹೇರ್ ವಾಶ್ ಎಲ್ಲಾನು ಮಾಡಿಸ್ಕೊಂಡು ಹೋಗ್ಬೇಕಂತ. ಪ್ರೀ ಬುಕ್ಕಿಂಗ್ ಟೈಪ್ ಇದು, ಪ್ರೀ ಡ್ರೆಸ್ ಅಪ್ ವ್ಲಾಗ್ ಶಿವರಾತ್ರಿಗೆ. ಎಷ್ಟಾಗ್ತದೆ ಅಷ್ಟು ಪ್ರೋಗ್ರಾಮ್ ಕವರ್ ಮಾಡ್ತೀವಿ. ಏನು ಗೊತ್ತಿಲ್ಲ, ಯಾಕಂದ್ರೆ ನಾವು ಎಫೆಕ್ಟ್ ಟ್ರೈನಿಂಗ್ ಕೊಡಲಿಲ್ಲ. ಭಾಳ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲ ಅವತ್ತೇ ಬೈದಿದ್ದಕ್ಕೆ. ಅದಕ್ಕೆ ಒಂದು ಗ್ಯಾಪ್ದಾಗ 1 to 3 hours ಹೋಗಿ ಎಷ್ಟಾಗ್ತದೆ ಅಷ್ಟು ವೀಡಿಯೋ ನಾವು ಕವರ್ ಮಾಡಿ ಹಾಕ್ತೀವಿ. 1-2 ವ್ಲಾಗ್ದಾಗ ನೋಡ್ಕೊಂತ ಇರ್ರಿ ಹಂಗೆ. ನೋಡಿಗೆ ಸೇರ್ ಸರ್ಚ್ ಮಾಡಿದ ಅಷ್ಟೇ ಚೆನ್ನಾಗಿ ಕಾಣ್ತಂತ ನಾವು ಮೈನೆಲ್ಲ ನಿಮ್ದು ಹಂಗಾಗೋಗೈತೆ ನಮ್ದು. ಇಲ್ಲಿ ಹೇಳ್ತೀನಿ, ನೀನಲ್ಲ ನಿಂದಿರ್ಬೇಕಾಗಿರೋದು. ಸ್ಟಾಫ್ ನೋಡ್ರಿ ಎಲ್ಲರಿದು ವಿಡಿಯೋ ಹಿಡಿಯಕ್ಕ. ಇವ್ರು ನೋಡ್ರಿ ಹಿಂಗೆ ಯಾಕೆ ನಿನ್ ಕೂದಲಿರುವಲ್ದು ಅಂತದ. ನಾವೇನು ಮಾಡೋಣ. ಆಮೇಲೆ ಹೇರ್ ಕಲರ್ ಮಾಡ್ತೀನಿ ಅಂದ್ರೆ ಈಗಲೇ ಬ್ಯಾಡ ಅಂತ. ಈ ವರ್ಷ ಮುಗಿಯಷ್ಟ್ರಲ್ಲಿ ಮಾಡಿದ್ರೆ ಏನಾಗಲ್ಲ. ಏನಿಲ್ಲ, ಹಂಗೆ ಮಾತಾಡ್ತಾನೆ ಇರ್ತೀನಿ. ಅದು ಯಾವಾಗ ಸ್ಟಾರ್ಟ್ ಆಗ್ತದ ಎಂಡ್ ಆಗ್ತದ ನೋಡಿ. ವಿಡಿಯೋ ಒಬ್ಬಳು ಮಾಡ್ತಿದ್ದಾಳೆ, ಯಾರಂತ ತೋರಿಸ್ತೀನಿ. ಒಮ್ಮೆ ಹಾಕಿನ ಕರ್ಕೊಂಡ್ ಬಿಡು ಅಂತಿದ್ದಾರೆ ವಿಡಿಯೋ ಮಾಡ. ಹುಡುಗರು ಮಾಡಲ್ವಾ ಮ್ಯಾಮ್ ವಿಡಿಯೋಸ್? ಪಾಪ ಹೇರ್ ಸೆಟ್ಟಿಂಗ್ ಮಾಡಿದ್ದು ಬಾಯ್ಸ್. ಚೆನ್ನಾಗಿದೆ. ಈಕೆ ನೋಡಿ ಕೇಳ್ಕೊತಾಳ. ಯಾಕಂಗೆ ನೋಡಿ ಚಬ್ಬಿ ಚೆನ್ನಾಗಿ. ನಮ್ಮಮ್ಮ ಮೊದ್ಲಿಂದ ಮಾಡಂತಾರೆ. ಈಕೆ ಸೋನು ಮತ್ತೆ ಮೇಡಮ್ ಕೂಡ ಸೋನು. ಬಾಯ್ಲೆ ನಾವ್ ವಿಡಿಯೋ ತೋರ್ಸದ ಬ್ಲಾಕ್ ದಾಗ ಯಾವಾಗ ರೆಡಿ ಇರ್ತಾಳ ನೋಡ್ರಿ. ನೀನು ಬಸ್ ದೂರ ಸೋನಾ ನೋಡಿ ಗೈಸ್, ಇದು ನಮ್ದು ಓಲ್ಡ್ ಗ್ರೂಪ್ಸ್ ಹೆಂಗೈತ್ ನೋಡ್ರಿ. ಇದು ನಮ್ದು ನೋಡಿ. ಓಕೆ, ಏನಾದ್ರು ಹೇಳು. ಏನ್ ಹೇಳ್ತಾಳ? ಬರ್ತಾನೆ ಇಲ್ಲ, ಹೊಸ ತೋರ್ಸಿದಾರ. ಇವರೇ ಸೆಟ್ ಮಾಡೋದು ಯಾವಾಗ ನಮ್ಗೆ ಹೇರ್. ನಮ್ಮ ಮದರ್ ಬೇರೆ ಮಾಡಿಸ್ಬೇಡ ಅಂತ ಹೇಳ್ತಾರೆ. ಇವ್ರು ನಮ್ ವಿಡಿಯೋ ಮಾಡಿದ್. ಥ್ಯಾಂಕ್ ಯು. ಇವ್ರು ಅವ್ರನ್ನ ಆಮೇಲೆ ಕಾಡಿಸ್ತಾರ, ಅದಕ್ಕೆ ಅವ್ರು ಮಾತಾಡತ್ತಿಲ್ಲ ಜಾಸ್ತಿ. ಹೌದಿಲ್ಲ? ಹೌದು, ಅವ್ರ ಗೌರವನ ಕಾಡಿಸ್ತಾರ ಅಂತ ಹೇಳ್ತಾರ. ಓಕೆ ಗೈಸ್, ಸಿ ಯು ಸೂನ್. ಅಮೆನ್ ಸಲಾಮ್. ನೋಡಿ, ಅವ್ರೊಬ್ರೆ ಮೆಹಂದಿ ಹಾಕೊಂಡಾರೆ ಅಂತ ಚೀಟಿಂಗ್ ಮಾಡ್ತಾರೆ ಇವರು. ನನಗೆ ಯಾರು ಹಾಕ್ಲಿಲ್ಲ ಮೆಹಂದಿ. ಇವ್ರು ಎಲ್ಲಾ ಕಡೆ ಏನೋ ಒಂದ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲ, ಆಮೇಲೆ ಅವಳ ಮುಗ್ದೇ ಬಿಡ್ತದ. ಮನೆ ಕೋನ್ ಇತ್ತಲ್ಲಿ ಟಿವಿ ಮುಂದೆ. ನಮ್ಗೇನ್ ಗೊತ್ತಿವಳಿ ಆಗ್ತಾಳೆ ಇಲ್ಲ. ನಮ್ಗೆ ಗೊತ್ತಿಲ್ಲ ಅಂದ್ರೆ ಕೋನ್ ತರ್ತಿದ್ವಿ ನಾವು. ಪವಿತ್ರಾಗ ಹಾಕಂತ ಹೇಳ್ಬೇಕು, ಹೆಂಗೇನ ಮಾಡಿ. ನಮ್ಗೆ ಯಾಕೆ ಮೆಹಂದಿ ಹಾಕುವಲ್ರಿ ಯಾರು. ನೋಡಿ ಬನ್ಮಸ್ಕತ್ ತಿಂತೀವಿ. ಹಿಂಗಿದ್ದಾಗ ಹೆಂಗೂ ವಿಡಿಯೋ ಮಾಡ್ಬೋದು, ಫುಲ್ ಚೆನ್ನಾಗಿ ಬರ್ತಾವ ಅಂತ ಹೇಳಿ ಅಷ್ಟೇ. ಇಲ್ಲಾಂದ್ರೆ ನಾನು ಮಾಡಲ್ಲ. ಇವ್ರನ್ನ ಇಬ್ಬರನ್ನ ತೋರಿಸ್ತಿರ್ತೀನಿ ನಾನು. ಯಾವಾಗ ಮುಖ ಹಿಂಗಿಡುತ್ತೆ ಅಂತಂದು 15 ದಿನದಾಗ ಒಂದ್ಸಲ ಹೇರ್ ಸೆಟ್ಟಿಂಗ್ ಮಾಡ್ಬೇಕು. ನಾವು ಟೀ ಕೂಡ ತೋರಿಸ್ತಿರ್ತೀವಿ ನಿಮ್ಗೆ. ಅವ್ರು ಹಿಡಿತಾರೆ, ನಾ ಹಿಡಿಯಲ್ಲ. ಒಂದ್ಸಲ ಇವ್ರನ್ನ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಾಗೈತ. ಮೆಹಂದಿ ಲಗಾಕೆ ರಕ್ಕನ ಅಂತ ಹಾಡು.